ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಶ್ವದ ಎಲ್ಲ ಬಿಗ್ ಕ್ಯಾಟ್ಗಳ ಪೈಕಿ ಹುಲಿಯನ್ನ ತುಂಬಾ ಆಕರ್ಷಕ ಹಾಗೂ ಬಲಿಷ್ಠ ಸಸ್ತನಿ ಎಂದು ಕರೆಯಲಾಗಿದೆ. ಪ್ರಸ್ತುತ ಈಗ ಇರುವ ಎಲ್ಲ ಕ್ಯಾಟ್ ಫ್ಯಾಮಿಲಿಯ ಸಸ್ತನಿಗಳಲ್ಲಿ ಹುಲಿಗೆ ಪ್ರಧಾನ ಸ್ಥಾನವಿದೆ. ಗಾತ್ರದಲ್ಲಿ ಸಿಂಹ, ಚಿರತೆ ಹಾಗೂ ಇತರೆಲ್ಲ ಮಾಂಸಾಹಾರಿ ಸಸ್ತನಿಗಳಿಗಿಂತಲೂ ಹುಲಿ ದೊಡ್ಡದು. ಹುಲಿಯ ಒಟ್ಟು 6 ಉಪಜಾತಿಗಳು ಈಗ ಅಸ್ತಿತ್ವದಲ್ಲಿದೆ. ಕಳೆದ 20 ವರ್ಷಗಳಲ್ಲಿ ಇದರ 3 ಪ್ರಭೇದಗಳು ನಶಿಸಿ ಹೋಗಿವೆ. ಇವತ್ತು ಜಗತ್ತಿನಾದ್ಯಂತ ಇರುವ ಎಲ್ಲಾ ಜಾತಿಯ ಹುಲಿಗಳು ಸಹ ವಿನಾಶದ ಅಂಚಿನಲ್ಲಿದ್ದು, ಇವುಗಳ ಸಂರಕ್ಷಣೆಗಾಗಿ ಎಲ್ಲೆಡೆ ಹುಲಿ ಅಭಯಾರಣ್ಯಗಳನ್ನು ನಿರ್ಮಿಸಲಾಗಿದೆ. ಇವತ್ತು ರಾಯಲ್ ಬೆಂಗಾಲ್ ಟೈಗರ್, ಸೈಬೇರಿಯನ್ ಅಥವಾ ಅಮೋರ್ ಟೈಗರ್, ಇಂಡೋ ಚೈನೀಸ್ ಟೈಗರ್, ಸುಮತ್ರಾನ್, ಮಲಯಾನ್ ಹಾಗೂ ಸೌತ್ ಚೈನಾ ಟೈಗರ್ ಎಂಬ ಪ್ರಭೇದಗಳು ಮಾತ್ರ ಬದುಕಿವೆ. ಜವಾನ್, ಬಾಲಿ ಹಾಗೂ ಕ್ಯಾಸ್ಪಿಯನ್ ಎಂಬ ಇದರ 3 ಉಪಜಾತಿಗಳು ಕಳೆದ ಕೆಲ ದಶಕಗಳ ಹಿಂದೆ ನಶಿಸಿ ಹೋಗಿವೆ. ಗಾತ್ರ ಹಾಗೂ ತೂಕದಲ್ಲಿ ಸದ್ಯ ಸೈಬೀರಿಯನ್ ಅಥವಾ ಅಮೂರ್ ಹುಲಿಗಳು ದೊಡ್ಡವು. ಇವುಗಳ ಗಂಡು ಹುಲಿಗಳ ತೂಕ ತಲಾ 300 kgಯಷ್ಟಿರುತ್ತದೆ ಹಾಗೂ 2ನೇ ಸ್ಥಾನದಲ್ಲಿ ನಮ್ಮ ಬೆಂಗಾಲ್ ಹುಲಿಗಳು ಬರುತ್ತವೆ. ಇವುಗಳಲ್ಲಿ ಪೂರ್ಣ ಬೆಳೆದ ಗಂಡಿನ ತೂಕ ಗರಿಷ್ಠ 290 kgಯವರೆಗೂ ಇರುತ್ತದೆ. ಆದರೆ ಇವುಗಳಿಗಿಂತಲೂ ಭಾರಿ ತೂಕ ಹೊಂದಿದ್ದ ಹಾಗೂ ಭಾರಿ ಗಾತ್ರದಲ್ಲಿದ್ದ ಹುಲಿಯ ಜಾತಿಯೊಂದು ಅನೇಕ ವರ್ಷಗಳ ಹಿಂದೆ ಭೂಮಂಡಲದ ಮೇಲೆ ವಾಸವಿತ್ತು. ಅದರ ಹೆಸರೇ ನ್ಯಾಂಗ್ ಡಾಂಗ್ ಟೈಗರ್. ಈ ಹುಲಿಯ ಪಳೆಯುಳಿಕೆಯು ಇಂಡೋನೇಷ್ಯಾದ ಜಾವಾ ದ್ವೀಪದ ಬಳಿಯ ನ್ಯಾಂಗ್ ಡಾಂಗ್ ಎಂಬ ಹಳ್ಳಿಯ ಸಮೀಪ ದೊರೆತಿದೆ. ಹುಲಿಗಳ ಇತಿಹಾಸದಲ್ಲೇ ಇದರಷ್ಟು ತೂಕ ಹಾಗೂ ಭಾರಿ ಗಾತ್ರದಲ್ಲಿ ಯಾವೂ ಸಹ ಇರಲಿಲ್ಲ ಎನ್ನಲಾಗಿದೆ. ಒಂದು ಸ್ಟಡಿಯ ಪ್ರಕಾರ ಇದು ಸುಮಾರು 450 kgಯಷ್ಟು ತೂಗುತ್ತಾ ಇತ್ತಂತೆ, ಅಂದ್ರೆ ಆಲ್ಮೋಸ್ಟ್ ಅರ್ಧ ಟನ್ನಷ್ಟು. ಇದು ಈಗಿನ ಪೂರ್ಣ ಬೆಳೆದ ಒಂದು ಪೋಲಾರ್ ಕರಡಿಗಿಂತಲೂ ಹೆಚ್ಚು ತೂಕ. ಈ ಹುಲಿ ಈಗ ನಮ್ಮ ನಡುವೆ ಬದುಕಿಲ್ಲ. ಇದು ನಾಮಾವಶೇಷಗೊಂಡೇ ಇಂದಿಗೆ ಸುಮಾರು 12,000 ವರ್ಷಗಳ ಮೇಲಾಗಿದೆ. ಇದು ಇಂಡೋನೇಷ್ಯಾ ಹಾಗೂ ಸೌತ್ ಈಸ್ಟ್ ಏಷ್ಯಾಗಳ ಹಲವೆಡೆ ವಾಸವಿದ್ದ ಬಗ್ಗೆ ಇದರ ಪಳೆಯುಳಿಕೆ ಸಾಕ್ಷಿಗಳು ಸುಳಿವು ಕೊಟ್ಟಿವೆ. ಅದು 1933ರ ಸಮಯ. ಆ ಸಮಯದಲ್ಲಿ ಎಲ್ಲಾ ಕಡೆ ಪಳೆಯುಳಿಕೆಗಳ ಅಧ್ಯಯನ ಬಲು ಜೋರಾಗಿ ನಡೆದಿತ್ತು. ಅದೇ ತರಹ ತಜ್ಞರ ತಂಡವು ಇಂಡೋನೇಷ್ಯಾದ ಸಮೀಪ ಜಾವಾ ದ್ವೀಪದಲ್ಲಿ ದೊರಕಬಹುದಾದ ಮಾನವ ಪಳೆಯುಳಿಕೆಗಳ ಬಗ್ಗೆ ಹುಡುಕಾಟ ನಡೆಸಿದ್ದರು. ಅವರಿಗೆ ಅಲ್ಲಿ ಬೇಕಿದ್ದಿದ್ದು ಪ್ರಾಚೀನ ಮಾನವನ ಅಸ್ಥಿ ಮೂಳೆಗಳು, ಹೋಮೋ ಎರೆಕ್ಟಸ್ನ ಸಂಬಂಧಿಗಳಾದ ಹೋಮೋ ಹೆಬಿಲಸ್ ಹಾಗೂ ಇತರೆ ಮಾನವರ ಪಳೆಯುಳಿಕೆಗಳಲ್ಲಿ ಕೆಲವೊಂದು ಇಲ್ಲಿ ಸಾಕಷ್ಟು ಸಿಕ್ಕಿದ್ದವು. ಹೀಗಿರುವಾಗ ಇಲ್ಲಿಯ ನ್ಯಾಂಗ್ ಡಾಂಗ್ ಎಂಬ ಹಳ್ಳಿಯ ಸಮೀಪದ ಗುಹೆಗಳಲ್ಲಿ ಹುಡುಕುವಾಗ ಅಚಾನಕ್ಕಾಗಿ ಇವರಿಗೆ ದೊಡ್ಡ ಗಾತ್ರದ ಯಾವುದೋ ಕೆಲ ಸಸ್ತನಿಗಳ ತಲೆಬುರುಡೆ ಹಾಗೂ ಇತರೆ ಮೂಳೆಗಳು ದೊರೆತವು. ನೋಡಲು ದೊಡ್ಡ ಗಾತ್ರದಲ್ಲಿದ್ದ ಇವುಗಳನ್ನ ಪರಿಶೀಲನೆಗೆ ಹಚ್ಚಿದಾಗ ಇವು ಮಾನವ ಮೂಳೆಗಳಲ್ಲ, ಬದಲಿಗೆ ಯಾವುದೋ ಸಸ್ತನಿಯ ಮುಖದ ಮೂಳೆ ಅಂತ ಅವರಿಗೆ ಗೊತ್ತಾಯಿತು. ಆಗ ಬಳಕೆಯಲ್ಲಿದ್ದ ಕಾರ್ಬನ್ ಡೇಟಿಂಗ್ ವಿಧಾನವನ್ನ ಬಳಸಿಕೊಂಡು ಪರಿಶೀಲಿಸಿದಾಗ ಇವು 1,00,000 ವರ್ಷಗಳಿಗಿಂತ ಹಳೆಯವು ಎಂದು ಅವರು ಅಂದಾಜಿಸಿದ್ದಾರೆ. ಯಾವ ರೀತಿ ಪ್ಲೇಯೋಸಿನ್ ಯುಗದ ಅಮೆರಿಕ ಖಂಡವು ವಿವಿಧ ಬಗೆಯ ಜಾನುವಾರುಗಳಿಗೆ ತಾಣವಾಗಿತ್ತೋ, ಅದೇ ತರಹ ಸೌತ್ ಈಸ್ಟ್ ಏಷ್ಯಾ ಹಾಗೂ ಇಂಡೋನೇಷ್ಯಾ ಸಹ ಒಂದು ಕಾಲದಲ್ಲಿ ಇಂತಹ ಮಾಂಸಾಹಾರಿ ಮೃಗಗಳ ಆವಾಸ ಸ್ಥಾನವಾಗಿತ್ತು. ವಿಶ್ವದಲ್ಲಿಯೇ ದೊಡ್ಡದೆನಿಸಿಕೊಂಡಿದ್ದ ಹುಲಿಯ ಜಾತಿಯು ಇಲ್ಲಿ ಬದುಕಿತ್ತು. ಇದರ ಪಳೆಯುಳಿಕೆ ಸಿಕ್ಕಿದ್ದು ಇಲ್ಲಿಯ ನ್ಯಾಂಗ್ ಡಾಂಗ್ ಎನ್ನುವ ಹಳ್ಳಿಯಲ್ಲಾದ್ರಿಂದ ಇದನ್ನ ಪ್ರಾಕ್ತಾನ ತಜ್ಞರು ನ್ಯಾಂಗ್ ಡಾಂಗ್ ಹುಲಿ ಎಂದೇ ಹೆಸರಿಸಿದ್ರು. ಈವರೆಗೂ ಇದರ ಸುಮಾರು 7 ಪಳೆಯುಳಿಕೆಗಳು ಮಾತ್ರವೇ ದೊರೆತಿವೆ. ಇದು ಕಳೆದ 3 ವರ್ಷಗಳಿಂದ 12,000 ವರ್ಷಗಳ ನಡುವೆ ಬದುಕಿತ್ತು. ಇಷ್ಟು ದೊಡ್ಡ ಗಾತ್ರದ ಇದು ಯಾವ ಆಹಾರದ ಮೇಲೆ ಸರ್ವೈವ್ ಆಗಿತ್ತು ಅಂತ ತಜ್ಞರು ಅಚ್ಚರಿಪಟ್ಟರು. ಇದರ ವೆಜಿಟೇಷನ್ಗೆ ಪೂರಕವಾದ ಆಹಾರ ಸಂಪತ್ತು ಆಗ ಇಲ್ಲೆಲ್ಲ ಇತ್ತ ಅಂತ ಅವರು ಸರ್ಚಿಂಗ್ ಮಾಡ್ತಾರೆ. ಅವುಗಳ ಅಪೆಟೈಟ್ಗೆ ತನಗಿಂತ ದೊಡ್ಡ ಗಾತ್ರದ ಸಸ್ತನಿಗಳೇ ಬೇಕಿತ್ತು. ಈಗಿನ ಹುಲಿಗಳು ಸಹ ಜಿಂಕೆ, ಕಡವೆ, ಕಾಡು ಹಂದಿ, ಮೇಕೆ, ಕೋಣ, ದನ, ಜೀಬ್ರಾ ಹೀಗೆ ವಿವಿಧ ಬಗೆಯ ಜಾನುವಾರುಗಳನ್ನ ಬೇಟೆಯಾಡುತ್ತವೆ. ಅದೇ ರೀತಿ ನ್ಯಾಂಗ್ ಡಾಂಗ್ ಹುಲಿಗಳು ಸಹ ಗಾತ್ರದಲ್ಲಿ ತಮ್ಮಷ್ಟೇ ಇದ್ದ ಹಾಗೂ ತಮಗಿಂತ ದೊಡ್ಡದಾದ ಜಿಂಕೆ, ಸಾರಂಗ, ಕಾಡಂದಿ, ಕಾಡುಕೋಣ ಹಾಗೂ ಆನೆಗಳನ್ನ ಸಹ ಬಿಡದೆ ಬೇಟೆಯಾಡಿ ಭಕ್ಷಿಸುತ್ತಿದ್ದವು. ಆಧುನಿಕ ಹುಲಿಗಳ ಕಚ್ಚುವಿಕೆಯ ಬಲವು ಸುಮಾರು 1050 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚಿನಷ್ಟಿರುತ್ತೆ. ಇದು ಸಿಂಹದ ಕಚ್ಚುವಿಕೆಯ ಬಲಕ್ಕಿಂತ 2 ಪಟ್ಟು ಹೆಚ್ಚಿರುತ್ತೆ. ನ್ಯಾಂಗ್ ಡಾಂಗ್ ನ ಬೈಟಿಂಗ್ ಫೋರ್ಸ್ ಸಹ 1500ರಿಂದ 1600 PSI ನಷ್ಟು ಇತ್ತು ಎಂದು ಅಂದಾಜಿಸಲಾಗಿದೆ. ಇದು ತನ್ನ ದವಡೆಯ ಬಲಿಷ್ಠವಾದ ಕೋರೆ ದಾಡುಗಳಿಂದ ಬೇಟೆಯ ಗಟ್ಟಿ ಚರ್ಮವನ್ನ ಕಚ್ಚಿ ಹಿಡಿದು ಬಲವಾಗಿ ಸೀಳುವಷ್ಟು ಸಾಮರ್ಥ್ಯಶಾಲಿಯಾಗಿತ್ತು.
ಆಗೆಲ್ಲ ಇಂಡೋನೇಷ್ಯಾದ ಜಾವಾ ಹಾಗೂ ಇದರ ಸದರ್ಲ್ಯಾಂಡ್ ಪ್ರಾಂತ್ಯವು ದಟ್ಟ ಹರಿದ್ವರ್ಣದ ಕಾಡುಗಳಿಂದ ಕೂಡಿತ್ತು. ಮಳೆಗೆ ಯಾವುದೇ ಬರ ಇರಲಿಲ್ಲ. ಸೊಪ್ಪು, ಹುಲ್ಲು, ಹಸಿರು, ವನ ಸೊಂಪಾಗಿ ಬೆಳೆದು ಅನೇಕ ಸಸ್ಯಾಹಾರಿ, ಮಾಂಸಾಹಾರಿ ಹಾಗೂ ಮಿಶ್ರಾಹಾರಿ ಜೀವಿಗಳಿಗೆ ಇದು ಜಾಗವಾಗಿತ್ತು. ಮಯೋಸೀನ್ ಯುಗ ಮುಗಿದು ಪ್ಲಿಸ್ಟೋಸಿಸ್ ಯುಗ ಬಂದಾಗ ಉಷ್ಣತೆ ಕರಗಿ ವಾತಾವರಣ ತಂಪಾಗಿ ಸಸ್ತನಿಗಳು ಅಭಿವೃದ್ಧಿಯಾದಂತೆ ಹುಲಿ, ಸಿಂಹ, ಚಿರತೆಗಳಂತಹ ಮಾಂಸಾಹಾರಿಗಳಿಗೆ ಭರಪೂರವಾದ ಬೇಟೆಯ ಸಾಮಗ್ರಿ ಲಭ್ಯ ಇತ್ತು. ಈ ಭಾಗದಲ್ಲಿ ಹೆಚ್ಚು ಡಾಮಿನೇಟ್ ಮಾಡಿದ ಜೀವಿ ಎಂದರೆ ಅದು ನ್ಯಾಂಗ್ ಡಾಂಗ್ ಹುಲಿ. ಇವು ಸಾಮಾನ್ಯವಾಗಿ ಗುಂಪಾಗಿ ವಾಸ ಮಾಡ್ತಾ ಇರಲಿಲ್ಲ. ಹೆಚ್ಚೆಂದ್ರೆ ಇದರ ಗಂಡು ಹೆಣ್ಣು ಜೋಡಿ ಒಟ್ಟಿಗೆ ಇರ್ತಾ ಇದ್ದವು. ಹೆಣ್ಣು ಗರ್ಭಧರಿಸಿದ ನಂತರ ಗಂಡು ಅದನ್ನ ತೊರೆದು ತಾನು ಬೇರೆ ಹೆಣ್ಣುಗಳ ಬಳಿಗೆ ಹೋಗ್ತಾ ಇತ್ತು. ಪ್ರಸವ ಸಮಯದವರೆಗೂ ಒಬ್ಬಂಟಿಯಾಗಿಯೇ ಕಾಲ ಕಳೆಯುತ್ತಿದ್ದ ಇದರ ಹೆಣ್ಣು ಒಂದೇ ಸಲಕ್ಕೆ 4-5 ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿ ಹಾಕ್ತಾ ಇತ್ತು. ಹುಟ್ಟಿದ ಮರಿಗಳು ಬೆಳೆದು ಸರ್ವೈವ್ ಆಗಲು ಸಾಕಷ್ಟು ರಿಸ್ಕಿ ವಾತಾವರಣ ಇರ್ತಿತ್ತು. ಬೇಟೆ ಕಲಿಯುವವರೆಗೂ ತಾಯಿ ಮಡಿಲಲ್ಲಿ ಅದರ ಆರೈಕೆಯಲ್ಲೇ ಮರಿಗಳು ಇರ್ತಾ ಇದ್ವು. ಇದರ ಗಂಡು ಪೂರ್ಣ ಬೆಳೆದ ನಂತರ 400 kg ದಾಟುತ್ತಿತ್ತು. ಬೇಟೆಯ ಕಲಿಕೆ ಶುರುವಾಗಿ ಅವು ಸ್ವತಂತ್ರ್ಯವಾಗಿ ಬೇಟೆಯಾಡುವಂತೆ ಆದಾಗ ತಾಯಿಯನ್ನ ಬಿಟ್ಟು ಬೇರೆ ಹೋಗ್ತಾ ಇದ್ವು. ಇವು ಆಗ ಹೆಚ್ಚಾಗಿ ಗುಹೆಗಳ ಒಳಗೆ ವಾಸ ಮಾಡ್ತಾ ಇದ್ವು ಅನ್ನೋದು ಇವುಗಳ ಪಳಿಯುಳಿಕೆಗಳು ಸಿಕ್ಕ ಸ್ಥಳಗಳಿಂದ ಸಾಬೀತಾಗಿದೆ. ಈ ಹುಲಿಗಳು ಯಾವ ಜೀವಿಗೂ ಸಹ ಹೆದರುತ್ತಾ ಇರಲಿಲ್ಲ. ಸಮಯ ಬಂದರೆ ಇವು ಆನೆಗಳ ಮೇಲೂ ಸಹ ದಾಳಿ ಮಾಡ್ತಾ ಇದ್ವು. ಇಲ್ಲೆಲ್ಲೂ ಸಹ ಸಿಂಹಗಳಿರಲಿಲ್ಲ. ಆ ಸಮಯದಲ್ಲಿ ಬೇರೆ ಕಡೆ ವಾಸ ಇದ್ದ ದೊಡ್ಡ ಗಾತ್ರದ ಬಾರ್ಬರಿಕ್ ಸಿಂಹಗಳಿಗಿಂತಲೂ ಗಾತ್ರ ಮತ್ತು ಶಕ್ತಿಯಲ್ಲಿ ಈ ನ್ಯಾಂಗ್ ಡಾಂಗ್ ಹುಲಿಗಳೇ ಗಟ್ಟಿ ಎಂದು ನಿರೂಪಿತವಾಗಿದೆ. ಇವುಗಳ ದಪ್ಪ ದವಡೆ, ದೊಡ್ಡ ಬುರುಡೆಯ ತುಂಡು ಹಾಗೂ ಮೊದಲಾದ ಪಳಿಯುಳಿಕೆಗಳನ್ನೆಲ್ಲ ಪ್ರಾಣಿ ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಹೆಟ್ಲರ್ ಹಾಗೂ ವೋಲ್ಮರ್ ಎಂಬ ಇಬ್ಬರು ಹುಲಿ ತಜ್ಞರು 2007ರಲ್ಲಿ ಇವುಗಳ ಬಗ್ಗೆ ಸಲ್ಲಿಸಿದ ರಿಸರ್ಚ್ ವರದಿಯಲ್ಲಿ ಈ ಜಾತಿಯ ಗಂಡುಗಳು 550 kgಯಷ್ಟು ಭಾರವಿದ್ದವು ಎಂದು ಹೇಳಿದ್ದಾರೆ. ಇದೇ ನಿಜವಿದ್ದಲ್ಲಿ ಇವು ಅಮೆರಿಕಾದ ಸೈಲೋಡಾನ್ ಹಾಗೂ ಅಮೆರಿಕನ್ ಲಯನ್ಗಳಿಗಿಂತಲೂ ಸಹ ದೊಡ್ಡ ಗಾತ್ರದ ಜೀವಿ ಎನಿಸಿಕೊಳ್ಳುತ್ತವೆ. ಈಗಿನ 2 ಸೈಬೇರಿಯನ್ ಅಥವಾ ರಾಯಲ್ ಬೆಂಗಾಲ್ ಹುಲಿಗಳು ಸೇರಿದ್ರೆ ಒಂದು ನ್ಯಾಂಗ್ ಡಾಂಗ್ನ ತೂಕಕ್ಕೆ ಸಮವಾಗುತ್ತದೆ. ಇಷ್ಟು ಭೀಕರ ಗಾತ್ರದ ಜೀವಿಯು ಸುಮಾರು 2 ಲಕ್ಷ ವರ್ಷಗಳವರೆಗೂ ಭೂಮಿಯ ಕೆಲವು ಕಡೆ ತನ್ನ ಆಧಿಪತ್ಯ ಸಾಧಿಸಿತ್ತು. ಇಂತಹ ಭೀಮಕಾಯದ ಇವು ನಾಶವಾದದ್ದು ಹೇಗೆ? ನಾವು ಈ ಹಿಂದೆ ಕೆಲವು ಪ್ರಾಚೀನ ಯುಗದ ಇಂತಹ ಸಾಕಷ್ಟು ಸಸ್ತನಿಗಳ ಬಗ್ಗೆ ಚರ್ಚೆ ಮಾಡುವಾಗ ಅವುಗಳಲ್ಲಿ ಬಹುತೇಕವು ಕಳೆದ ಹಿಮಯುಗದಲ್ಲಿ ಅಂದರೆ ಇಲ್ಲಿಂದ 10ರಿಂದ 12,000 ವರ್ಷಗಳ ಹಿಂದೆಯಷ್ಟೇ ಬದಲಾದ ವಾತಾವರಣಕ್ಕೆ ಒಗ್ಗಲಾರದೆ ನಶಿಸಿ ಹೋದವು ಅಂತ ಹೇಳಿದ್ವಿ. ನ್ಯಾಂಗ್ ಡಾಂಗ್ ಹುಲಿಗಳ ಅವನತಿಗೂ ಸಹ ಇದೇ ಕಾರಣ. ಹಿಮಯುಗವು ಆಗ ಬಹುತೇಕ ಇಡೀ ಭೂಮಂಡಲವನ್ನೇ ಹಬ್ಬಿತ್ತು. ಇದರ ಹೊಡೆತಕ್ಕೆ ಸಿಲುಕಿದ ಇಂಡೋನೇಷ್ಯಾದ ಕಾಡುಗಳು ಹಿಮಾವೃತವಾದವು. ಇದರಿಂದ ದೊಡ್ಡ ಹೊಟ್ಟೆಯ ಈ ಜೀವಿಗಳಿಗೆ ಸರಿಯಾದ ಆಹಾರ ಸಿಗದೆ ಇವು ಕಳೆದ 12,000 ವರ್ಷಗಳ ಕೆಳಗೆ ಸಂಪೂರ್ಣ ನಾಮಾವಶೇಷ ಹೊಂದಿದವು ಎಂದು ಈಗ ದೃಢವಾಗಿದೆ. ಈಗಿನ 200 kg ತೂಗುವ ಸಾಧಾರಣ ಗಾತ್ರದ ಹುಲಿಗಳೇ ದಿನಕ್ಕೆ 30ರಿಂದ 40 kg ಮಾಂಸ ಭಕ್ಷಿಸುತ್ತವೆ. ಇನ್ನು ಗಾತ್ರದಲ್ಲಿ ಇವುಗಳ 2 ಅಥವಾ 3 ಪಟ್ಟು ಇದ್ದ ನ್ಯಾಂಗ್ ಡಾಂಗ್ ಹುಲಿಗೆ ಕನಿಷ್ಠ ದಿನಕ್ಕೆ 100 kgಗೂ ಮಿಗಿಲಾದ ಮಾಂಸ ಬೇಕಿತ್ತು. ಹಿಮ ಆವರಿಸಿದಾಗ ಇದ್ದ ಇತರೆ ಸಸ್ತನಿಗಳು ಸತ್ತರೆ ಕೆಲವು ವಲಸೆ ಹೋದವು. ಹೀಗಾದಾಗ ಈ ಹುಲಿಗಳಿಗೆ ಹೊಟ್ಟೆ ತುಂಬ ಆಹಾರ ಸಿಗಲಿಲ್ಲ. ಕೊನೆಗೆ ಆಹಾರ ಖಾಲಿಯಾಗಿ ಹಸಿವಿನಿಂದ ಕಂಗೆಟ್ಟ ಇವು ನಿಧಾನವಾಗಿ ಒಂದೊಂದೇ ಮರೆಯಾದವು. ಇಲ್ಲಿಂದ ಸೌತ್ ಈಸ್ಟ್ ಏಷ್ಯಾದ ಇತರೆಡೆ ನ್ಯಾಂಗ್ ಡಾಂಗ್ ಹುಲಿಗಳು ಆಗ ವಲಸೆ ಸಹ ಹೋಗಿರಬಹುದು. ಯಾಕಂದ್ರೆ ಜಾವಾ ದ್ವೀಪದ ಹೊರತಾಗಿಯೂ ಸಹ ಬೇರೆ ಕಡೆ ಇವುಗಳ ಕೆಲವೊಂದು ಪಳಿಯುಳಿಕೆ ಸಿಕ್ಕಿವೆ. ಭಾರತದಲ್ಲೂ ಸಹ ಇವು ಇದ್ದಿರಬಹುದೆಂದು ಹೇಳಲಾಗ್ತಿದೆಯಾದರೂ ಇದುವರೆಗೂ ಇಲ್ಲಿ ಇವುಗಳ ಯಾವುದೇ ಪಳಿಯುಳಿಕೆ ಸಿಕ್ಕಿಲ್ಲ. ಹುಲಿಗಳು ಇತರೆ ವೈಲ್ಡ್ ಕ್ಯಾಟ್ಗಳಿಗಿಂತಲೂ ಸಹ ಸುಂದರ ಮತ್ತು ಆಕರ್ಷಕ ಜೀವಿಗಳು. ಇತರೆ ಕ್ಯಾಟ್ಗಳಿಗಿಂತ ಹುಲಿಗಳು ಅಧ್ಯಯನ ಮಾಡಲು ತುಂಬಾ ಇಂಟ್ರೆಸ್ಟಿಂಗ್ ಜೀವಿಗಳು ಅಂತ ಇವುಗಳನ್ನ ಸ್ಟಡಿ ಮಾಡುವ ತಜ್ಞರೇ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹುಲಿಗಳಿದ್ದವು. ಇವತ್ತು ಮಾನವನ ಸ್ವಾರ್ಥಕ್ಕೆ ಅವುಗಳಲ್ಲಿ 90% ಹುಲಿಗಳು ನಾಶವೇ ಆಗಿ ಹೋಗಿವೆ. ಇವತ್ತು ಎಲ್ಲಾ ಹುಲಿಗಳು ಸಹ ಅಳಿವಿನಂಚಿನಲ್ಲಿವೆ ಮತ್ತು ಇವುಗಳ ರಕ್ಷಣೆಗೆ ಎಲ್ಲಾ ಅಥಾರಿಟಿಗಳು ಅಗತ್ಯ ಮಾರ್ಗಸೂಚಿ ಹೊರತಂದಿವೆ. ಭಾರತವನ್ನ ಈಗ ಹುಲಿಗಳ ತವರು ಮನೆ ಎನ್ನಲಾಗುತ್ತದೆ. ಹುಲಿಯು ಭಾರತದ ರಾಷ್ಟ್ರ ಪ್ರಾಣಿ ಎಂದು ಕರೆಸಿಕೊಂಡಿದೆ. ಇವತ್ತು ಭಾರತದಲ್ಲಿ ಒಟ್ಟು 2ರಿಂದ 3 ಸಾವಿರದಷ್ಟು ಮಾತ್ರ ಹುಲಿಗಳಿವೆ. ಒಂದು ವೇಳೆ ಈಗೇನಾದ್ರೂ ನ್ಯಾಂಗ್ ಡಾಂಗ್ ಹುಲಿ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಒಮ್ಮೆ ಯೋಚಿಸಿ. ಅದು ಇದ್ರೂ ಸಹ ಇವತ್ತಿನ ಮನುಷ್ಯನೇ ಅದರ ವಿನಾಶಕ್ಕೆ ನಿಂತು ಅದರ ಅವನತಿಗೆ ಕಾರಣವಾಗ್ತಾ ಇದ್ದ.
ಇದಿಷ್ಟು ಸಹ ನ್ಯಾಂಗ್ ಡಾಂಗ್ ಹುಲಿಯ ಬಗ್ಗೆ ಇಲ್ಲಿ ಹೇಳಬಹುದಾದ ಒಂದಷ್ಟು ವಿವರ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.